ಹೊಸ ಕತೆಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಕತೆ ಶುರು ಮಾಡೋಣ. ಆಗ ತಾನೇ ಅರಶಿನ ಶಾಸ್ತ್ರ ಮುಗಿಸಿದ ನವ ಜೋಡಿಗಳು ತಮ್ಮ ಹೊಸ ಜೀವನದ ಮೊದಲನೇ ಹಂತಕ್ಕೆ ಮುನ್ನುಡಿ ಬರೆದಿದ್ದರು. ಎರಡು ಮನೆಯ ಕುಟುಂಬದವರು ಕೂಡ ಮದುವೆಯ ಅಷ್ಟು ಶಾಸ್ತ್ರಗಳು ಸಂಪ್ರದಾಯಬದ್ಧವಾಗಿ ನಡೆಯಲೇಬೇಕು, ಯಾವ ಶಾಸ್ತ್ರ ಕೂಡ ತಪ್ಪುವಂತಿಲ್ಲ ಎಂದು ನಿರ್ಧರಿಸಿದ್ದರಿಂದ ಎಲ್ಲ ಶಾಸ್ತ್ರಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದರು ಪುರೋಹಿತರು. ಆ ದಿನದ ಶಾಸ್ತ್ರಗಳೆಲ್ಲ ಮುಗಿಸಿದ ನವಜೋಡಿಗಳು ತಮಗಾಗಿ ಕಾದಿರಿಸಿದ್ದ ಕೊಠಡಿಗಳಿಗೆ ಆಗಮಿಸಿದ್ದರು. ಮೊದಲೇ ಮದುವೆಯ ತಯಾರಿಗೆಂದು ಕಳೆದ 15 ದಿನಗಳಿಂದ ಬಿಡುವಿಲ್ಲದೆ ಓಡಾಡಿ ಸುಸ್ತಾಗಿದ್ದವರು ಇಂದು ಸಂಜೆಯಿಂದ ನಡೆದ ಶಾಸ್ತ್ರಗಳಲ್ಲಿ ಪಾಲ್ಗೊಂಡು ದಣಿದಿದ್ದರು. ದಣಿವು ಎನ್ನುವುದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ. ಅದರಂತೆ ಈಗ ಅವರ ದೇಹ ವಿಶ್ರಾಂತಿ ಬಯಸುತ್ತಿದ್ದರೂ ಮನಸ್ಸು ಮಾತ್ರ ತಮ್ಮ ಪ್ರೀತಿಪಾತ್ರರ ಸಮೀಪವನ್ನು ಬಯಸುತ್ತಿತ್ತು. ಇಷ್ಟೊತ್ತು ಜೊತೆಗೆ ಇದ್ದು ಶಾಸ್ತ್ರಗಳಲ್ಲಿ ತೊಡಗಿಸಿಕೊಂಡಿದ್ದ ಜೋಡಿಗೆ ಈಗ ತಾವು ಒಂದೇ ಕಲ್ಯಾಣ ಮಂಟಪದ ಎದುರು ಬದುರು ರೂಮಿನಲ್ಲಿ ಇದ್ದರೂ ತಾವಿಬ್ಬರು ತುಂಬಾ ದೂರ ಇರುವಂತಹ ಅನುಭವ. ಈಗ ಒಬ್ಬರನ್ನೊಬ್ಬರು ಭೇಟಿ ಮಾಡಲು ಸಾಧ್ಯವಿಲ್ಲ ಎಂದು ಇಬ್ಬರಿಗೂ ತಿಳಿದಿದ್ದರೂ ಏನಾದರೂ ಒಂದು ದಾರಿ ಸಿಗುವುದೇ ಎಂದು ಇಬ್ಬರು ಆಲೋಚಿಸುತ್ತಿದ್ದರು. ಮದುಮಗಳ ಜೊತೆ ಅವಳ ತಂಗಿ ಮತ್ತಿಬ್ಬರು ಗೆಳತಿಯರು ಮಲಗಿದ್ದರು. ಅವರೆಲ್ಲ ದಣಿದಿದ್ದ ದೇಹಕ್ಕೆ ನಿದ್ದೆಯ ವಿಶ್ರಾಂತಿ ನೀಡುತ್ತಿದ್ದರೆ ಅಂಗಾತ ಮಲಗಿ ಮೇಲ್ಛಾವಣಿಯಲ್ಲಿ ತಿರುಗುತ್ತಿದ್ದ ಫ್ಯಾನ್ ಅನ್ನು ನೋಡುತ್ತಾ ತನ್ನವನ ಬಗ್ಗೆ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಅವಳ ಮೊಬೈಲಿಗೆ ಸಂದೇಶವೊಂದು ಬಂದು ಬಿದ್ದ ಶಬ್ದವಾಯಿತು. ಮೊಬೈಲ್ ತೆಗೆದು ನೋಡಿದವಳ ಕಣ್ಗಳ ಹೊಳಪು ಹೆಚ್ಚಾಯಿತು. ಮಿಸ್ ಯು ಅಂತ ತನ್ನವನಿಂದ ಬಂದ ಸಂದೇಶಕ್ಕೆ ಉತ್ತರವಾಗಿ ಮಿಸ್ ಯು ಟು ಎಂದು ಟೈಪಿಸಿ ಕಳುಹಿಸಿದ್ದಳು. ಮರುಕ್ಷಣವೇ ಲವ್ ಯು ಎಂಬ ಸಂದೇಶ ಮೊಬೈಲ್ ಅನ್ನು ಮತ್ತೊಮ್ಮೆ ಶಬ್ದ ಮಾಡಿದರೆ ಈ ಕಡೆಯಿಂದ ಲವ್ ಯು ಟು ಎಂಬ ಸಂದೇಶ ಹಿಂತಿರುಗಿ ಹೋಗಿತ್ತು. ಹೀಗೆ ಇಬ್ಬರ ನಡುವೆ ಸಂದೇಶಗಳ ವಿನಿಮಯ ಜೋರಾಗಿ ನಡೆಯುತ್ತಿರಲು ಮದುಮಗಳು ಬೇಗ ಮಲಗಿ ಬೆಳಿಗ್ಗೆ ಬೇಗ ಏಳ್ಬೇಕಂತೆ, ಬೆಳಿಗ್ಗೆ ಕೂಡ ಶಾಸ್ತ್ರಗಳು ಇವೆಯಂತೆ, ಹಾಗೆ ಮೊಬೈಲ್ ನೋಡ್ಕೊಂಡು ನಿದ್ದೆ ಕೆಟ್ಟರೆ ನಾಳೆ ಮುಖ ಫ್ರೆಶ್ ಆಗಿ ಇರೋದಿಲ್ಲ ಅಂತ ಬ್ಯೂಟಿ ಪಾರ್ಲರ್ ಆಂಟಿ ಹೇಳ್ತಿದ್ರು ಅಂತ ಅವಳ ಪಕ್ಕವೇ ಮಲಗಿದ್ದ ಅವಳ ತಂಗಿ ಅಂದ್ರೆ ಚಿಕ್ಕಮ್ಮನ ಮಗಳು ಸುಷ್ಮಾ ತನ್ನ ಅಕ್ಕನನ್ನು ಎಚ್ಚರಿಸುವಂತೆ ತುಸು ಜೋರಾಗಿ ಕಿರಿಚಿದಂತೆ ಹೇಳಿದಾಗ ಮುಸುಕನ್ನು ಒದ್ದು ತನ್ನವನಿಗೆ ಗುಡ್ ನೈಟ್ ಟೈಪ್ ಮಾಡಿ ಕಳುಹಿಸಿ ಮೊಬೈಲ್ ಅನ್ನು ಸೈಲೆಂಟ್ ಮೋಡ್ಗೆ ಹಾಕಿ ಪಕ್ಕಕ್ಕೆ ಇಟ್ಟು ಮಲಗಿದಳು. ಮಲಗಿದವಳ ಕಣ್ಣ ತುಂಬ ನಾಳೆಯ ನಿರೀಕ್ಷೆಗಳೇ ಇದ್ದವು. ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುತ್ತಿರುವುದರ ಸಂತಸ ಒಂದೆಡೆಯಾದರೆ ಮುಂದಿನ ಸುಂದರ ಜೀವನದ ಬಗ್ಗೆ ಸುಮಧುರ ಅನುಭೂತಿ ಇನ್ನೊಂದೆಡೆ. ಮದುವೆ ಎಂದ ಕೂಡಲೇ ಮನಸ್ಸಿನೊಳಗೆ ಅದೇನೋ ಒಂದು ಅವ್ಯಕ್ತ ಭಾವ ಮೂಡುತ್ತದೆ. ಮಧುರ ಭಾವಗಳು ಚಿಗುರಿ ಕನಸಿನ ಲೋಕದಲ್ಲಿ ಅವಳು ಅಥವಾ ಅವನು ವಿಹರಿಸಲಾರಂಭಿಸುತ್ತಾರೆ. ಇಲ್ಲಿ ನಡೆಯುತ್ತಿರುವುದು ಅದೇ. ಇದೊಂದು ರಾತ್ರಿ ಕಳೆದರೆ ನಾಳೆ ಉಮೇಶ್ ಸಂಪೂರ್ಣವಾಗಿ ನನ್ನವರಾಗುತ್ತಾರೆ. ಇನ್ನೆಂದಿಗೂ ನಾವಿಬ್ಬರು ಒಂದೇ. ನಮ್ಮಿಬ್ಬರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮಿಬ್ಬರ ಕನಸಿನಂತೆ ನಮ್ಮದೇ ಆದ ಸಂಸಾರ, 2 ಮಕ್ಕಳು, ಅತ್ತೆ ಮಾವ ಎಂದು ಮದುಮಗಳು ಸುಂದರ ಕನಸುಗಳ ನಡುವೆ ಅಂದುಕೊಂಡವಳಿಗೆ ಮರುಕ್ಷಣವೇ ತನ್ನವರನ್ನೆಲ್ಲ ತೊರೆದು ಹೋಗಬೇಕಲ್ಲ, ಅದರಲ್ಲೂ ತನ್ನ ತಾಯಿಯಿಂದ ಎಂಬ ಆತಂಕ ಮೂಡಿತ್ತು. ನಂತರ ಸುಧಾರಿಸಿಕೊಂಡು ಹೇಗಾದ್ರೂ ಮಾಡಿ ಅಮ್ಮನನ್ನು ಒಪ್ಪಿಸಿ ಅವರನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಹೋಗಬೇಕು. ಇದಕ್ಕೆ ಅತ್ತೆ ಮಾವ ಮತ್ತು ಉಮೇಶ್ ಕೂಡ ಒಪ್ಪಿದ್ದಾರೆ. ಇನ್ನು ಅಮ್ಮ ಒಬ್ಬರು ಒಪ್ಪಿದರೆ ಸಾಕು ಅಂತ ತನ್ನ ಮನದಲ್ಲಿ ಮುಂದಿನ ದಿನಗಳ ಬಗ್ಗೆ ಲೆಕ್ಕಾಚಾರ ಮಾಡುತ್ತಿದ್ದರೆ ವಿಧಿ ತನ್ನದೇ ಆದ ಸಂಚಿನ ಬಲೆ ಎಣಿಯುತ್ತಿತ್ತು. ಆ ಮುಗಿದ ಕ್ಷಣಗಳು ಅವರ ಜೀವನದ ಹೊಸ ಹಂತಕ್ಕೆ ಮುನ್ನುಡಿ ಬರೆದಿದ್ದರು ಮುಂದಿನ ದಿನ ಏನನ್ನು ತರಲಿದೆ ಎಂಬುದರ ಬಗ್ಗೆ ಯಾರಿಗೂ ಅಂದಾಜು ಇರಲಿಲ್ಲ. ಮಾರನೆಯ ದಿನ ಮುಂಜಾನೆ ಅಕ್ಕ ಅಕ್ಕ ಎಂದು ತನ್ನ ತಂಗಿ ಕರೆದ ಧ್ವನಿಗೆ ಎಚ್ಚೆತ್ತಳು. ಏನೇ ಇದು ಅಕ್ಕ, ಇಷ್ಟೊತ್ತಾದ್ರೂ ಇನ್ನೂ ಮಲ್ಗೆ ಇದ್ದೀಯಾ? ನಾನೆಲ್ಲೋ ನೀನು ಆಗ್ಲೇ ಎದ್ದು ತಯಾರಾಗಿ ನಮ್ಮನ್ನೆಲ್ಲ ಏಳಿಸ್ತೀಯಾ ಅಂತ ಅನ್ಕೊಂಡ್ರೆ ನಾವೆಲ್ಲ ಎದ್ದು ಇಷ್ಟೊತ್ತಾದ್ರೂ ನೀನು ಮಾತ್ರ ಕುಂಭಕರ್ಣನ ತಂಗಿ ಥರ ಇನ್ನೂ ಮಲ್ಗೆ ಇದ್ದೀಯಾ? ಬ್ಯೂಟಿ ಪಾರ್ಲರ್ ಆಂಟಿ ಆಗ್ಲೇ ಬಂದು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ದೊಡ್ಡಮ್ಮ ಬೇರೆ ಆಗ್ಲಿಂದ ಚಿಂತು ಎದ್ಲಾ ಅಂತ ಕೇಳ್ತಾನೆ ಇದ್ದಾರೆ.
ಏಳು ಬೇಗ ಹೋಗಿ ಸ್ನಾನ ಮುಗಿಸಿ ಬಾ ಅಂತ ಹೇಳಿದಾಗ ದಡಬಡಿಸಿ ಎದ್ದು, ಅಯ್ಯೋ ನಾನು ಇಷ್ಟೊತ್ತು ಮಲ್ಗಿ ಬಿಟ್ನಾ, ಇರು ಬರ್ತೀನಿ ಅಂತ ಟವೆಲ್ ಹಿಡಿದು ಸ್ನಾನದ ಮನೆಗೆ ಹೊಕ್ಕಳು. ಸ್ನಾನ ಮಾಡಿ ಬರುವಷ್ಟರಲ್ಲಿ ಬ್ಯೂಟಿ ಪಾರ್ಲರ್ನವರು ಬಂದು ಕುಳಿತಿದ್ದರು. ಮೊದಲು ಸೀರೆ ಉಡಿಸಿ ಅವಳಿಗೆ ಮೇಕಪ್ ಮಾಡಲು ನಿಂತಾಗ ತನ್ನ ಮೊಬೈಲ್ ತೆಗೆದು ನೋಡಿದರೆ ಅದರಲ್ಲಿ ನೂರಾರು ಸಂದೇಶಗಳ ಜೊತೆ ತುಂಬ ಮಿಸ್ ಕಾಲ್ಗಳು ಇದ್ದವು. ಅವನ್ನೆಲ್ಲ ನೋಡಿ ತನಗೆ ತಾನೇ ಬೈದುಕೊಳ್ಳುತ್ತಾಳೆ. ರಾತ್ರಿ ತಂಗಿ ಬೈಯುತ್ತಾಳೆ ಎಂದು ಮೊಬೈಲನ್ನು ಸೈಲೆಂಟ್ಗೆ ಹಾಕಿ ಮಲಗಿದ್ದವಳು ಮತ್ತೆ ಈಗ ಮೊಬೈಲನ್ನು ನೋಡುತ್ತಿದ್ದಳು. ಅದರಲ್ಲಿ ತನ್ನವನ್ನ ಸಂದೇಶಗಳನ್ನು ತೆರೆದು ನೋಡುತ್ತಿದ್ದವಳ ಮನಸ್ಸು ಹಕ್ಕಿಯಂತೆ ಹಾರುತ್ತಿತ್ತು. ಆ ಸಂದೇಶಗಳಲ್ಲಿ ತನ್ನ ಪ್ರೀತಿಯನ್ನೆಲ್ಲ ಧಾರೆ ಎರೆದು ಕಳುಹಿಸಿದ್ದ ಅವಳ ಇನಿಯ. ಮೊದಲಿದ್ದ ಸಂದೇಶಗಳಲ್ಲಿ ತನ್ನ ಪ್ರೀತಿಯ ಪರಿಯನ್ನು ತನ್ನವಳಿಗೆ ಬಿಡಿ ಬಿಡಿಯಾಗಿ ಬಿಡಿಸಿಟ್ಟಿದ್ದರೆ, ಇಂದು ಮುಂಜಾನೆ ಬಂದಿದ್ದ ಮೆಸೇಜ್ಗಳೆಲ್ಲವೂ ಅವರ ಮದುವೆಯ ಸಂಭ್ರಮವನ್ನು ಹೊತ್ತು ತಂದಿದ್ದವು. ಕೊನೆಯ ಮೆಸೇಜ್ ಬಂದಿದ್ದ ಸಮಯವನ್ನು ನೋಡಿದಳು. ಅಂದರೆ ಇವರು ಮಲಗಿರುವುದೇ ರಾತ್ರಿ 2 ಗಂಟೆಗೆ, ಮತ್ತೆ ಆಗಲೇ 4ಕ್ಕೆ ಎದ್ದಿದ್ದಾರೆ. ಏನು ಹೇಳಬೇಕು ಇವರಿಗೆ ಅಂತ ಮನದಲ್ಲಿ ಅಂದುಕೊಂಡರೂ ಅವನ ಪ್ರೀತಿಯ ಪರಿ ಕಂಡು ನಾಚಿಕೆ ಮೂಡಿತು. ಹಾಗೆ ನೋಡುತ್ತಾ ಅದರಲ್ಲಿ ಇದ್ದ ಫೋಟೋ ಮೇಲೆ ಕ್ಲಿಕ್ ಮಾಡಿ ಚಿಂತನ ವೇಡ್ಸ್ ಉಮೇಶ್ ಎಂಬ ಹೂವಿನಿಂದ ಅಲಂಕೃತಗೊಂಡ ಅಕ್ಷರಗಳ ಮೇಲೆ ಬೆರಳುಗಳನ್ನು ಆಡಿಸುತ್ತಾ, ಈ ದಿನಕ್ಕಾಗಿ ನಾವಿಬ್ಬರು ಅದೆಷ್ಟು ಕಾದಿದ್ದೆವು ಎಂದು ಖುಷಿಯಿಂದ ತಮ್ಮ ಮದುವೆಗಾಗಿ ತಯಾರಾಗಿದ್ದ ಕಲ್ಯಾಣ ಮಂಟಪದ ಅಲಂಕಾರವನ್ನೆಲ್ಲ ನೋಡುತ್ತಾ ಅದನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದಾಳೆ. ಎಲ್ಲ ನೋಡಿ ಮುಗಿಯುವಷ್ಟರಲ್ಲಿ ಕೊನೆಯದಾಗಿ ಬಂದಿತ್ತು ಮದುಮಗನ ಅವತಾರದಲ್ಲಿ ತಯಾರಾಗಿ ಇದ್ದ ತನ್ನ ಮನದರಸನ ಫೋಟೋ. ಅದನ್ನು ನೋಡಿ ಕಣ್ಣರಳಿಸಿ, ಅಬ್ಬಾ ರಾಜಕುಮಾರ, ನನ್ನ ಹುಡುಗ ಎಷ್ಟು ಮುದ್ದಾಗಿದ್ದಾನೆ ಎಂದು ಮನದಲ್ಲಿ ದೃಷ್ಟಿ ತೆಗೆದು ಪಕ್ಕಕ್ಕೆ ನೋಡಿದರೆ ಅಲ್ಲಿ ಇದ್ದವರೆಲ್ಲ ಇವಳನ್ನೇ ನೋಡುತ್ತಾ ನಿಂತಿದ್ದಾರೆ. ಇವಳು ಯಾಕೆ ಹೀಗೆ ನೋಡುತ್ತಿದ್ದಾರೆ ಎನ್ನುವಂತೆ ಸುಷ್ಮಾ ಕಡೆ ತಿರುಗಿ ಕಣ್ಣ ಸನ್ನೆಯಲ್ಲಿಯೇ ಕೇಳಲು, ಆಹಾ ಮಹಾರಾಣಿ, ನೀನು ಹೀಗೆ ವಯ್ಯಾರ ಮಾಡುತ್ತಾ ನಿಂತ್ಕೊಂಡಿದ್ರೆ ನಿನ್ನ ಹೇಗೆ ಮೇಕಪ್ ಮಾಡ್ತಾರೆ? ನೀನು ಸ್ವಲ್ಪ ಡ್ಯಾನ್ಸ್ ಮಾಡುವುದನ್ನು ನಿಲ್ಲಿಸಿ ನೇರವಾಗಿ ನಿಂತರೆ ಅವರು ಬೇಗ ಬೇಗ ಮುಗಿಸಿ ನಮ್ಮ ಕಡೆಯೂ ಸ್ವಲ್ಪ ನೋಡ್ತಾರೆ ಅಂತ ಹೇಳಿದಳು. ಮದುಮಗಳು ನಸು ನಗುತ್ತಾ, ಅಯ್ಯೋ ನಾನು ಏನು ಮಾಡ್ತಿಲ್ಲ ಎಂದು ತನ್ನ ತಂಗಿ ಎಳೆದಿಟ್ಟ ಕುರ್ಚಿಯ ಮೇಲೆ ಕುಳಿತಳು. ಇನ್ನು ಬ್ಯೂಟಿ ಪಾರ್ಲರ್ ಆಂಟಿಯ ಕೈಗಳಿಗೆ ತನ್ನನ್ನು ಒಪ್ಪಿಸಿ ಮದುವೆಯ ಸಂಭ್ರಮದಲ್ಲಿ ತೇಲುತ್ತಿದ್ದಳು. ಮನಸ್ಸು ಮಾತ್ರ ದೂರ ದೂರ ಹಾರುತ್ತಾ ತನ್ನವನೊಂದಿಗೆ ಕಳೆದ ಕ್ಷಣಗಳನ್ನು ನೆನಪಿಸುತ್ತಿತ್ತು. ಆಕೆಯ ಮೇಕಪ್ ಪ್ರಕ್ರಿಯೆ ಮುಗಿಯುವಷ್ಟರಲ್ಲಿ ಹೊರಗಡೆಯಿಂದ ತನ್ನಮ್ಮನ ಧ್ವನಿ ಕೇಳಿ ಬಂದಿತು. ಏನು ಮದುಮಗಳು ಇನ್ನೂ ಸಿದ್ಧವಾಗಲೇ ಇಲ್ವಾ? ಇನ್ನೂ ಶಾಸ್ತ್ರಗಳು ಬೇರೆ ಬಾಕಿ ಇದ್ದಾವೆ, ಬೇಗ ಬೇಗ ತಯಾರು ಮಾಡಿ ಕಳಿಸ್ರಮ್ಮ ಎಂದು ಆಚೆಯ ಬಾಗಿಲ ಬಳಿ ನಿಂತು ಹೇಳಿ ಹೋದರು. ಅವಳ ಇನ್ನಷ್ಟು ಗೆಳತಿಯರು ಸಂಬಂಧಿಕರು ಬಂದು ಅವಳನ್ನು ಕೂಡಿಕೊಂಡಿದ್ದರು. ಅವರೆಲ್ಲ ಅವಳನ್ನು ಮದುಮಗನ ಹೆಸರು ಹೇಳಿ ರೇಗಿಸುತ್ತಿದ್ದರೆ ಅವಳ ಮುಖ ನಾಚಿಕೆಯಿಂದ ಕೆಂಬಣ್ಣಕ್ಕೆ ತಿರುಗಿತ್ತು. ಮನಸ್ಸು ಹಕ್ಕಿಯಂತೆ ಹಾರುತ್ತಿತ್ತು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.